ರೈತ ಬಾಂಧವರೇ, ಇವತ್ತು ಎಲ್ಲಿ ಸುಮಾರು ದಿವಸ ಆಯ್ತು ನಿಮ್ಗೆ ವಿಡಿಯೋಗಳು ನಾನು ಮಾಡಿ. ಇವತ್ತು ಏನಾಗಿದೆ ಅಂದ್ರೆ 88ನೇ ಕ್ರಾಪ್ ನಮ್ಮ ಜಯರಾಮೇಗೌಡ್ರದ್ದು 88ನೇ ಕ್ರಾಪ್ ಮಾಡ್ತಾ ಇದೀವಿ. ಅದ್ರ ಜೊತೆಲಿ ಹಂಗೆ ತೋಟ ಎಲ್ಲ ಮುಗಿದಿದೆಯಲ್ಲ, ಈ ಮುಗಿದಿರೋ ತೋಟದಲ್ಲಿ ನಾನು ನಿಮ್ಗೆ ಸುಮಾರು ಸರಿ ಹೇಳ್ತಾ ಇದ್ದೆ, ಮಲ್ಬರಿ ವೇಸ್ಟ್ ಮಾಡಬೇಡ್ರಿ ತೋಟದಲ್ಲಿ. ಆಲ್ಮೋಸ್ಟ್ ನಾವು ಒಂದು ಎಷ್ಟು ವರ್ಷ ಆಯ್ತು ಜಯರಾಮೇಗೌಡ್ರೆ, ಒಂದು 10 ವರ್ಷ ಆಯ್ತಲ್ವಾ, 10-11 ವರ್ಷ ಆಗಿರಬೇಕು ಇದು ನಾಲ್ಕಕ್ಕೆ ಸ್ಟಾರ್ಟ್ ಮಾಡಿ. ನೀವು ಈ ತೋಟ ನೋಡ್ರಿ, ಇವಾಗ ಇದು ಟ್ರಾಕ್ಟರ್ಲಿ ಎತ್ಬಿಟ್ಟೈತೆ, ಆ ದೊಡ್ಡ ನೇಗ್ಲು ಬರುತ್ತಲ್ಲ ಅದ್ರಲ್ಲಿ ಎತ್ತಿದೆ. ಇವಾಗ ಒಳಗಡೆ ಇರೋ ಕಸರೆ ಇದ್ರಿಗೆ ತಂದು ಹಾಕೋದಷ್ಟೇ. ಇದರಿಂದ ನಿಮ್ಗೆ ಏನು ಅನುಕೂಲ ಅಂದರೆ, ನೀವು ಎರೆಹುಳ ಅಂತಿರಲ್ಲ, ನಾವು ಎರೆಹುಳ ತಂದುಬಿಟ್ಟು ಏನೇನೋ ಮಾಡ್ತೀವಿ ನೋಡಿ. ಇದರಲ್ಲಿ ಎರೆಹುಳ ನೋಡ್ರಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ಎರೆಹುಳ. ಈ ಥರದವು ಎರೆಹುಳುಗಳು ನಿಮ್ಮ ತೋಟ ಎಲ್ಲ ನೋಡ್ಬೋದು, ಇಲ್ಲಿ ನೀವು ಎಲ್ಲಿ ಬೇಕಾದರೂ ನೋಡ್ಬೋದು. ಇದರಿಂದ ಅನುಕೂಲ ನೋಡಿ. ಈ ಎರೆಹುಳ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿದೆ. ಈ ಥರ ಇಲ್ಲಿ ನೋಡಿ, ಇಲ್ಲಿ ಉಯ್ಯಾಲೆ ಆಡ್ತಾ ಇದೆ ನೋಡಿ, ಅಲ್ಲಿ ಇದರಲ್ಲಿ ಎರೆಹುಳುಗಳು ಬೀಳ್ತವೆ. ನೀವು ಎರೆಹುಳುಗಳನ್ನ ಎಲ್ಲೋ ತಗೊಂಬಂದ್ಬಿಟ್ಟು ಮತ್ತೆ ಔಷಧಿಗಳು ಹೊಡೆಯೋದ್ರಿಂದ ಎರೆಹುಳುಗಳು ಬದುಕಲ್ಲ. ಇದರಲ್ಲಿ ಯಾವ ಎರೆಹುಳುಗಳು ಯಾಕೆ ಬದುಕಲ್ಲ ಅಂದರೆ, ಆ ವಿಷದಕ್ಕೆ ಅವು ತಡಿಯೆಲ್ಲ ಸತ್ತೋಗ್ತವೆ. ಆದರೆ ಇವಾಗ ನೋಡಿ, ನಾವು ಇದನ್ನೆಲ್ಲ ಮಾಡೋದ್ರಿಂದ ಅತ್ಯುತ್ತಮವಾಗಿ ನಾವು ಮಣ್ಣಿನ ಫಲವತ್ತತೆ ಮಾಡ್ಬೋದು. ಇವಾಗ ನೀವು ನೋಡ್ಬೋದು, ಈ ಫಾರೆಸ್ಟ್ಗಳು ಅಂದರೆ ಕಾಡುಗಳಲ್ಲೆಲ್ಲ ನಾವು ಏನು ಮಾಡ್ತೀವಿ, ನಾವು ಯಾರು ಗೊಬ್ಬರ ತಗೊಂಡು ಹಾಕಲ್ಲ. ಅಂದರೆ ಗಿಡದ್ದು ಅದರದೇ ಉದುರಿ ಅದೇ ಗೊಬ್ಬರ ಆಗಿ ಮತ್ತೆ ಗಿಡಕ್ಕೆ ಅದೇ ಮರಕ್ಕೆ ಸಿಗುತ್ತೆ. ಅದೇ ಥರ ಈ ಮಲ್ಬರಿ ವೇಸ್ಟ್ ನಾವು ಏನು ಹಾರ್ವೆಸ್ಟ್ ಮಾಡ್ಕೊಳ್ತೀವಿ, ಆದಮೇಲೆ ಆ ವೇಸ್ಟ್ನ ಹಸಿದು ಹಾಕಿದಾಗ ಮಾತ್ರನೇ ನಿಮಗೆ ಹೆಚ್ಚಿನ ಈ ಫಲವತ್ತತೆ ಆಗುತ್ತೆ. ಅಂದರೆ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಏನು ಹೇಳ್ತೀವಿ ನಾವು 16 ಎಲಿಮೆಂಟ್ಸ್ ಅಂತ, ಅದರಲ್ಲಿ 13 ಎಲಿಮೆಂಟ್ಸ್ ಅದರಲ್ಲಿರೋಂಥದ್ದು ಒಂದು 50 to 75% ಭೂಮಿಗೆ ಸಿಗುತ್ತೆ. ಇನ್ನು ಮುಖ್ಯದ ಅದು ಕೊಳಿತಾ ಇರ್ತದಲ್ವಾ, ಅವಾಗ ಏನಾಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಿ, ಸಾವಯವ ಇಂಗಾಲ ಅದು ಗಿಡಕ್ಕೆ ಸಿಗುತ್ತೆ. ಅದು ಸಾವಯವ ಇಂಗಾಲ ಅಂದರೆ ಏನಂದರೆ, ಭೂಮಿನಲ್ಲಿ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋದು. ಅಂದರೆ ಭೂಮಿ ಉದುರುದುರಾಗಿರೋದು, ಅಂದರೆ ಫ್ಲಶ್ ಅಂತೀವಿ ಅದನ್ನ, ಗಟ್ಟಿಯಾಗಿ ಇರೋಂಥ ಭೂಮಿನಾಗ ನೋಡಿ. ಇದೆಲ್ಲ ಇದು ಕಪ್ಪಗಿದೆ ನೋಡಿ, ಮಣ್ಣೆಲ್ಲ ಕಪ್ಪಗಿದೆ. ಎಲ್ಲಿಂದ ಬಂತು ಇದು? ಆಲ್ಮೋಸ್ಟ್ 10-11 ವರ್ಷದಿಂದ ಯೂಸ್ ಮಾಡ್ತಾರೆ. ಯಾವುದು ಕ್ರಾಪ್ ಏನು ವೇಸ್ಟ್ ಆಗಲ್ಲ. ಇದಕ್ಕೆ ಸ್ಟಡೀಸ್ ಯಾಕೆ ಆಗತ್ತಾ ಇಲ್ಲ ಅಂದರೆ, ಜನ ಸರಿಯಾಗಿ ಅದರ ಬಗ್ಗೆ ಮನವರಿಕೆ ಇಲ್ಲದೆ ಇರೋದ್ರಿಂದ ಸುಮಾರು ಕಸನ ನಾವು ವೇಸ್ಟ್ ಮಾಡ್ಕೊಳ್ತೀವಿ. ನೋಡಿ ಎಷ್ಟು ದಪ್ಪ ಇದೆ, ನೀವು ಹೇಳ್ತೀರಲ್ಲ ಎರೆಹುಳ ಎಷ್ಟು ದಪ್ಪ ಇದೆ ನೋಡಿ. ಇದೇ ಥರ ಈ ತೋಟ ಎಲ್ಲನೂ ಎರೆಹುಳುಗಳಿದೆ. ಇದರಲ್ಲಿ ಯಾವುದೇ ಔಷಧಿ ಹೊಡೆಯಲ್ಲ, ಬರೀ ಏನು ವೇಸ್ಟ್ ಇದೆ ಇದನ್ನ ಅದರಲ್ಲಿ ಭೂಮಿಯಲ್ಲಿ ತುಂಬೋದಷ್ಟೇ. ಒಂದೊಂದು ಕ್ರಾಪ್ಗೂ ನಿಮ್ಗೆ ಎಷ್ಟೋ ಸಿಗುತ್ತೆ. ಅದನ್ನು ತಗೊಂಡೋಗಿ ಎಲ್ಲೋ ಸುಟ್ಟು ಹಾಕೋದು. ಸುಮಾರು ಜನ ಸುಟ್ಟು ಹಾಕ್ತೀರಾ, ಸುಮಾರು ಜನ ಅದನ್ನ ಬೇರೆ ಕಡೆ ಹಾಕಿ ಹೊರಗಡೆ ಸುಟ್ಟ ಬಿಸಾಕೋದು, ಇವೆಲ್ಲ ಮಾಡ್ತೀರಿ. ನೋಡಿ ಇಲ್ಲಿ ಎರೆಹುಳ ಎಷ್ಟು ದಪ್ಪ ಇದೆ ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಎಷ್ಟು ದಪ್ಪ ಇದೆ. ಈ ಥರ ಎರೆಹುಳುಗಳು ನಿಮಗೆ ತೋಟ ತುಂಬ ಆಗಬೇಕಂದ್ರೆ ನೀವು ಆ ವೇಸ್ಟ್ನ ಬಿಸಾಕ್ಬೇಡ್ರಿ, ಎಲ್ಲನೂ ಇದರೊಳಗೆ ತುಂಬೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ತೋಟದ್ದು. ಮನೆಗೆ ಬಂದರೆ ಮನೆ ಸುತ್ತು ನೋಡಿ ಯಾವ ಥರ ಇದೆ. ಇಲ್ಲಿ ಮೇಲೆ ಚಪ್ರ ಇದೆಯಾ, ಈ ಕಡೆ ಶೇಡ್ ನೆಟ್ ಇದೆಯಾ, ಈ ಕಡೆ ಕಿಟಕಿಗಳಿಗೆ ಗೋಣಿ ಹಾಕಿದೆಯಾ. ಗೋಣಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಬೋದು. ಮತ್ತು ಇನ್ನು ಮಿಕ್ಕಿದಂಗೆ ಗಾಳಿ ಎಷ್ಟು ಬೇಕೋ ಅಷ್ಟು ಬಿಟ್ಕೊಬೋದು. ಇದು ಯಾವ ಕಡೆ? ಉತ್ತರ ಕಡೆ ಆಯಿತು. ನಿಮ್ಗೆ ಇದೇ ಥರ ದಕ್ಷಿಣ ಕಡೆನೂ ಇದೆ. ದಕ್ಷಿಣ ಕಡೆನೂ ನೆರಳಿದೆ. ಅಂದರೆ ಯಾವುದೇ ಗೋಡೆಗೂ ಬಿಸಿಲು ಬೀಳ್ದಂಗೆ ನೋಡ್ಕೊಬೇಕು. ಯಾಕಂದರೆ ರೇಷ್ಮೆ ಹುಳ ಇನ್ಸೆಕ್ಟ್ ಆಗಿರೋದ್ರಿಂದ ಅದು ನಾವು ಹೆಂಗಂದ್ರೆ ಹಂಗೆ ಮೇಯಿಸ್ತೀವಿ ಅಂದರೆ ಅದು ಕ್ರಾಪ್ ಬರಲ್ಲ. ಯಾವುದೋ ಒಂದು ಸೀಸನಲ್ಲಿ ಬರ್ಬೋದು. ಈ ಕಡೆ ದಕ್ಷಿಣ ಕಡೆ ನೋಡಿ ಫುಲ್ಲು ಶೇಡ್ ನೆಟ್ಟು ಉದ್ದಕ್ಕೂ ಇದೆ. ಇದು ಶೇಡ್ ನೆಟ್ಟು ಫುಲ್ ಉದ್ದಕ್ಕೂ ಇದೆ. ಈ ಥರ ಶೇಡ್ ಮಾಡ್ಕೊಳ್ಳಿ. ಕಿಟಕಿಗಳಿಗೆ ಯಾವ ಕಡೆ ಅಂದರೆ, ಇವಾಗ ದಕ್ಷಿಣ ಕಡೆಯಿಂದ ನೀವು ಪೂರ್ವ ಪಶ್ಚಿಮ ಮನೆ ಕಟ್ಟಿದರೆ ದಕ್ಷಿಣ ಕಡೆಯಿಂದ ಗಾಳಿ ಜಾಸ್ತಿ ಇರುತ್ತೆ. ಆವಾಗ ನಮಗೆ ಏನು ಸಣ್ಣ ಹುಳುಗೆ ಗಾಳಿ ಅವಶ್ಯಕತೆ ಕಮ್ಮಿ ಇರುತ್ತೆ. ನಿಮಗೆ ದೊಡ್ಡ ಹುಳು ಆದಾಗ ಮಾತ್ರನೇ ಗಾಳಿ ಬೇಕಾಗುತ್ತೆ. 4ನೇ ಜ್ವರ ಇದ್ದ ಮೇಲೆ ಅವಾಗ ಗಾಳಿ ನೋಡ್ಕೊಡ್ರಿ, ಎಷ್ಟು ಫೋರ್ಸಾಗಿ ಬೀಸ್ತದೆ ಅದಕ್ಕೆ ತಕ್ಕಂಗೆ ನೀವು ಒಳಗಡೆಗೆ ಗಾಳಿನ ಬಿಟ್ಕೊಬೋದು. ಅಂದರೆ ಗೋಣಿ ಚೀಲ ಇದ್ದರೆ ಅದನ್ನ ಒಂದು ಫುಲ್ ಕಿಟಕಿನಲ್ಲಿದ್ದರೆ ಕಾಲು ಭಾಗ ಓಪನ್ ಮಾಡ್ಕೊಳ್ಳೋದು. ಈ ಥರ ಮಾಡೋದ್ರಿಂದ ಒಂದು ಕ್ರಾಪು ಫೇಲ್ ಇಲ್ಲ. ಇವಾಗ ಇಲ್ಲಿ ನಿಮ್ಗೆ ಒಳಗಡೆ ಕ್ರಾಪು ಇದೆ, ನಾನು ಅದನ್ನು ತೋರಿಸ್ತೀನಿ. ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತ್ಯುತ್ತಮವಾದ ಒಂದು ಕ್ರಾಪ್ಗಳನ್ನು ಪಡಿಬೋದು. ರೈತ ಬಂದರೆ ಅವಾಗಿಂದ ನನ್ನ ಮನೆ ಮತ್ತು ತೋಟನ ತೋರಿಸ್ತೆ. ಇವಾಗ ಡೈರೆಕ್ಟ್ ನಾವು ಹುಳ ಹಣ್ಣಾಗಿದೆಯಲ್ಲ, ನಮ್ಮ ಈ ಜಯರಾಮೇಗೌಡ್ರ ಮನೆಗೆ ಬಂದಿದ್ದೀವಿ. ಇವಾಗ ಮನೆಯಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಇದು 88ನೇ ಕ್ರಾಪು. 88ನೇ ಕ್ರಾಪು, ಒಂದು ಕ್ರಾಪ್ ಫೇಲ್ ಇಲ್ದಂಗೆ. ಮನೆ 87ನೇ ಕ್ರಾಪು, ಒಂದು 8 ದಿನನೂ ಆಗಿಲ್ಲ ಮಾರ್ಕೊಂಬಂದು. ಇದು ಇನ್ನೊಂದು ಮನೆಯಲ್ಲಿ 88ನೇ ಕ್ರಾಪ್ ಆಗಿರೋಂಥದ್ದು. ಇದರಲ್ಲಿ ಇವಾಗ ಜಯರಾಮೇಗೌಡರು 88ನೇ ಕ್ರಾಪ್ ಮಾಡಿದಾರಲ್ವಾ, ಇದರಲ್ಲಿ ಏನೇನು ಮಾಡಿದ್ರು ಈ ಮನೆಗೆ ಅಂತ ಅವ್ರು ಹೇಳ್ತಾರೆ. ಜಯರಾಮೇಗೌಡ್ರೆ, ಇವಾಗ ಈ ಮನೆಗೆ ಮಾಡಬೇಕಾದ್ರೆ ಮೊದಲೆಲ್ಲ ಹೆಂಗ್ ಮಾಡಿದ್ರಿ? ಎಲ್ಲ ಕ್ರಾಪ್ ಎಲ್ಲ ಆದ್ಮೇಲೆ ಏನೆಲ್ಲ ಮಾಡಿದ್ರಿ? ಕ್ರಾಪ್ ಎಲ್ಲ ಆದ್ಮೇಲೆ ಬೆಡ್ ಎಲ್ಲ ಎತ್ತಿ ಹೊರಗಡೆ ಹಾಕ್ತೀರಿ. ಮಾಮೂಲಿ ನೀವು ಹೇಳ್ದಂಗೆ 5 kg ಬ್ಲೀಚಿಂಗ್, 1 kg ಶರ್ಪು ನೆಲಕ್ಕೆ ಹಾಕ್ತೀರಿ. ಚೆಲ್ಬಿಟ್ಟು ಉಗುರು ನೀರು ಅಂತಾರಲ್ವ, ಆ ಥರ ತೆಳ್ಳಕ್ಕೆ ಪಂಪಲ್ಲಿ ನೀರು ಹಿಡಿತೀರಿ. ಒಂದು 24 hours ಒಂದು ದಿನ ಬಿಟ್ಬಿಡ್ತೀವಿ. ಆಮೇಲೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ತೊಳೆದು ಒಂದು ದಿವಸ ಆದ್ಮೇಲೆ 3 ಫೈಟರು ಹೊಡ್ಕೊಳ್ತೀವಿ.
ಇದು ಸಿರಿ ಫೈಟರ್ ಅಂತ ನಿಮ್ಗೆ ಏನಂದ್ರೆ ಸ್ವಲ್ಪ ಕ್ರಿಸ್ಟಲ್ಸ್ ಇರುತ್ತೆ 100 ಗ್ರಾಮು. ಆ ಕ್ರಿಸ್ಟಲ್ ಜೊತೆಲಿ ಒಂದು ಆಕ್ಟಿವೇಟರ್ ಟೈಪ್ ಅದು ಕೆಮಿಕಲ್, ಅದು ನಿಮ್ಗೆ 2 ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ನೀರಲ್ಲಿ ಫಸ್ಟ್ ದೊಡ್ಡದಿರೋದನ್ನ ನೀರಲ್ಲಿ ಹಾಕ್ತೀರಾ, 140 ಲೀಟರ್ಗೆ ನೀರಿಗೆ ಹಾಕ್ತೀರಿ. ನಾವು 2 ಪ್ಯಾಕೆಟ್ ಹೊಡಿತೀರಿ ಮನೆಗೆ, ಒಂದು 250 ಲೀಟರ್ಗೆ ಹಾಕೊಂಡು. ಆಮೇಲೆ ಸುಣ್ಣ ತಿಳಿ ಒಂದ್ಸರಿ ಸ್ಪ್ರೇ ಮಾಡ್ತೀವಿ. ಮತ್ತೆ 2 ದಿವಸ ಹುಳ ಬರುತ್ತೆ ಅನ್ನೋಂಗೆ ಮತ್ತೆ ಜರ್ಮಿಟಾಲ್ ಅಂತ ಬರುತ್ತೆ, ಅದನ್ನೊಂದು ಸ್ಪ್ರೇ ಮಾಡ್ತೀವಿ. ಇದು ಎವ್ರಿ ಕ್ರಾಪ್ಗೆ. ಮತ್ತೆ ಜಯರಾಮೇಗೌಡರು ಒಂದು ಕ್ರಾಪ್ 2 ಕ್ರಾಪ್ ಮಿಸ್ ಆಗಿದೆ. ಹೆಂಗಂದ್ರೆ ಪಕ್ಕದಲ್ಲಿ ಯಾರೋ ಒಂದ್ಸರಿ ಔಷಧಿ ಹೊಡೆದ್ಬಿಟ್ಟು, ಇದು ಯಾಕೆ ಪದೇ ಹೇಳ್ತೀನಿ ಅಂದ್ರೆ, ನಿಮ್ ಪಕ್ಕದಲ್ಲಿ ಯಾರಾದ್ರೂ ಔಷಧಿ ಹೊಡೆಯೋರಿದ್ರೆ ಔಷಧಿ ಹೊಡೆದಿದ್ದ ವಿತಿನ್ 6 ಗಂಟೆ ಒಳಗಡೆ ನೀವು ನೀರಲ್ಲಾದ್ರೂ ಸ್ಪ್ರೇ ಮಾಡ್ರಿ ಗಿಡದ ಮೇಲೆ. ಇಲ್ಲ ನೀವು ಅದ್ರ ಜೊತೆಲಿ ಮಲ್ಬರಿ ಬೂಸ್ಟ್ ಅಂತಿದೆ, ಪೋಷನ್ ಮಲ್ಬರಿ ಬೂಸ್ಟ್ ಅಂತ, ಅದಾದ್ರೂ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗಿಡದ ಒಳಗಡೆ ಯಾವತ್ತು ವಿಷ ಹೋಗಕ್ಕೆ ಎಳ್ಕೊಳಕ್ಕೆ ಒಂದು 5 ರಿಂದ 6 ಅವರ್ ಟೈಮ್ ಇರುತ್ತೆ ಅದು ಎಳ್ಕೊಳಕ್ಕೆ. ಅದ್ರ ಒಳಗಡೆ ನೀವು ನೀರು ಹೊಡೆದ್ರೆ ಆದಷ್ಟು ಕಮ್ಮಿ ಆಗುತ್ತೆ. ಇದು ನಾನು ಸೆಂಟ್ರಲ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇದಾದ್ಮೇಲೆ ಹುಳ ಬಂದ್ಮೇಲೆ ಏನ್ ಮಾಡ್ತೀರಾ? ನಮಗೆ 2ನೇ ಜ್ವರ ಹುಳ ಕೊಡ್ತಾರೆ ಬಂದಾಗಿರೋದು, ಅದಕ್ಕೆ ಇದು ರಕ್ಸಾ ಪವರ್ ಮಿಕ್ಸ್ ಮಾಡಿ ಚೆಲ್ಬಿಟ್ಟು ಬಂದ್ ಮಾಡ್ತೀರಿ ಸುಣ್ಣದಲ್ಲಿ, ಕಲ್ಸುಣ್ಣದಲ್ಲಿ. ಆಮೇಲೆ ಪ್ರತಿ ಜ್ವರಕ್ಕೂ ಬಂದಕ್ಕೆ ಇದು ಕೊಡ್ತೀವಿ. 4ನೇ ಜ್ವರ ಆದ್ಮೇಲೆ 2 ಸಾರಿ 3 ಸಾರಿ ಕೊಡ್ತೀವಿ. ಆಮೇಲೆ ಓಕೆ, ನಾನು ಇವಾಗ ನೀವು ಜ್ವರ ಹೇಳ್ತದಲ್ವಾ, ಎಷ್ಟು ಪರ್ಸೆಂಟೇಜ್ ಹುಳ ಜ್ವರ ಇದ್ದಾಗ ಸೊಪ್ಪು ಕೊಡ್ತೀರಾ? 60 ರಿಂದ 70% ಜ್ವರ ಹೇಳ್ತಾನೆ ಸೊಪ್ಪು ಕೊಡ್ತೀವಿ. ಇದು ಅದಾದ್ಮೇಲೆ ಯಾವ್ದು ಕೊಡ್ತೀರಾ? 2 ಸೊಪ್ಪು ಆದ್ಮೇಲೆ? 2 ಸೊಪ್ಪು ಆದ್ಮೇಲೆ ರಕ್ಸಾ ಪವರ್ ಪ್ಲಸ್ ಕೊಡ್ತೀವಿ. ಇದು ರಕ್ಸಾ ಪವರ್ ಪ್ಲಸ್ ಅಂತ. ಇದು ನಿಮ್ಗೆ 2 ಸೊಪ್ಪು ಆದ್ಮೇಲೆ ಗೌಡ್ರು ಹೇಳ್ತಾರಲ್ಲ, ಇದೇ ತರನೇ ಮಾಡಿರೋದು ಇದನ್ನ ಎಕ್ಸ್ಪೆರಿಮೆಂಟ್. ಪ್ರತಿ ಜ್ವರದಿಂದ ಎದ್ದಾಗ 2 ಸೊಪ್ಪು ಆದ್ಮೇಲೆ 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ 2 ಸೊಪ್ಪು ಆದ್ಮೇಲೆ ಇದು ಪ್ರತಿ ಜ್ವರಕ್ಕೂ ಕೊಡ್ತೀವಿ. ಇದಾದ್ಮೇಲೆ ರಕ್ಸಾ ಪವರ್ 2 ರಿಂದ 3ನೇ ಜ್ವರಕ್ಕೆ ಸೆಂಟ್ರಲ್ ಒಂದ್ಸಾರಿ, 3 ರಿಂದ 4ನೇ ಜ್ವರಕ್ಕೆ ಮಧ್ಯದಲ್ಲಿ ಒಂದ್ಸಾರಿ, 4ನೇ ಜ್ವರ ಆದ್ಮೇಲೆ ರಕ್ಸಾ ಪವರ್ ಪ್ಲಸ್ ಒಂದ್ಸಾರಿ. ಚಳಿಗಾಲ ಮಳೆಗಾಲ ಆದ್ರೆ ರಕ್ಸಾ ಪವರ್ ಪ್ಲಸ್, ಇದು ರಕ್ಸಾ ಪವರ್ ಒಂದು 3 ಸಾರಿ ಕೊಡ್ತೀವಿ 4ನೇ ಜ್ವರ ಆದ್ಮೇಲೆ. ಬೇಸಿಗೆನಲ್ಲಿ ಆದ್ರೆ 2 ಸಾರಿ ಕೊಡ್ತೀವಿ. ಇದು ನೀವು ಅದ್ರ ಹಿಂದ್ಗಡೆನೂ ಕೊಟ್ಟಿದೆ, ಕ್ಲೀನಾಗಿ ಓದ್ಕೊಬೇಕು. ರೈತರು ಏನ್ ಮಾಡ್ತಾರೆ, ಓದಲ್ಲ ಸುಮ್ಮನೆ ನಿಮಗೆ. ಆಮೇಲೆ ಸೊಪ್ಪುಗಳು ಹಾಕೋದು ಭಾಳ ವೇರಿಯೇಷನ್ ಮಾಡೋದ್ರಿಂದ ಸುಮಾರು ರೋಗಗಳು ಬರ್ತವೆ. ಅದಕ್ಕೆ ಹುಳ ಏನಾಗುತ್ತೆ, ವೀಕ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಅತ್ಯುತ್ತಮವಾಗಿ ಏನ್ ನಾವು ಇದನ್ನ ಸಿದ್ಧಪಡಿಸಿದ್ವಿ ರಕ್ಸಾ ಪವರ್ನ, ಇದು ನಿಮಗೆ ತುಂಬಾ ಚೆನ್ನಾಗಿದೆ. ಸುಮಾರು ರೈತರು ಇದನ್ನ ಉಪಯೋಗಿಸ್ತಾ ಇದ್ದಾರೆ, ಅದರಿಂದ ಅನುಕೂಲನೂ ಪಡಿತಾ ಇದ್ದಾರೆ. ನಿಮಗೆ ಯಾರಿಗಾದ್ರೂ ಡೌಟ್ಸ್ ಬಂದ್ರೆ ನನಗೆ ಅಂದ್ರೆ ವಿಜಯ್ ಕುಮಾರ್ ಅಂತ 9845381559 ಅಂದ್ರೆ 9845381559ಕ್ಕೆ ನೀವು ಫೋನ್ ಮಾಡಬಹುದು. ಇಲ್ಲ ನಮ್ಮ ಜಯರಾಮೇಗೌಡರ ನಂಬರ್ ಇದೆ, ಜಯರಾಮೇಗೌಡರ ನಂಬರ್ ಅವರೇ ಹೇಳ್ತಾರೆ. ಹೇಳಿ ಜಯರಾಮೇಗೌಡ್ರೆ. 99648523 ಇಷ್ಟು. ಆಮೇಲೆ ಅವರು ಎಂಟೈರ್ ಅವ್ರನ್ನ ಈ ರೇಷ್ಮೆಗೆ ತೊಡಗಿಸ್ಕೊಂಡಿರೋದ್ರಿಂದ ನೀವು ಗಾರ್ಡನ್ ನಲ್ಲಿ ಎಲ್ಲಾ ತರದ ಪದ್ಧತಿನೂ ಅಳವಡಿಸಿಕೊಂಡಿದ್ದಾರೆ. 6ಕ್ಕೆ 3 ಇದೆ, 10ಕ್ಕೆ 10 ಇದೆ, 5, 3, 2 ಇದೆ, 8ಕ್ಕೆ 4 ಇದೆ. ಈ ತರದ ಎಲ್ಲಾ ಪದ್ಧತಿಗಳು ಆ ತೋಟಗಳಲ್ಲಿ ಇದೆ. ಆಮೇಲೆ ನೀವು ನಾನು ಅವಾಗಲೇ ನಿಮಗೆ ಮೊದಲೇ ನಾನು ಇನ್ನೊಂದು ಹೇಳಿ ಎಕ್ಸ್ಪ್ಲೈನ್ ಮಾಡಿದೀನಿ. ತೋಟಕ್ಕೆ ಆ ವೇಸ್ಟ್ ನ ಬಿಸಾಕ್ತಾ ಇಲ್ಲ, ಎಲ್ಲಿ ಸುಡ್ತಾ ಇಲ್ಲ, ಯಾವುದೇ ರೋಗಾಣುಗಳು ನಾವು ಅಟ್ಯಾಕ್ ಆಗಿಲ್ಲ. ನಾವು 10 ವರ್ಷದಿಂದ ಮೇಯಿಸಿದೀವಿ, ಯಾವುದೇ ರೋಗಾಣುಗಳು ಬರಲಿಲ್ಲ, ಏನೂ ಆಗಲ್ಲ. ನೀವು ಎದ್ರಕೊಂಡು ಅದ್ರಾಗ ಆಲ್ಮೋಸ್ಟ್ ವರ್ಷಕ್ಕೆ ಇಷ್ಟಂತ ಸೊಪ್ಪು ಕುಯ್ದ ಮೇಲೆ ಅಷ್ಟು ಸೇರಿಸಬೇಕಲ್ಲ, ನಾವು ಎಲ್ಲಿಂದ ತಂದು ಸೇರ್ಸಕ್ಕಾಗತ್ತೆ? ಅಷ್ಟು ಗೊಬ್ಬರಗಳು ಸಿಗಲ್ಲ. ಅದಕ್ಕೋಸ್ಕರ ಅದರದ್ದು ವೇಸ್ಟ್ ಅದಕ್ಕೆ ಸೇರಿಸೋದ್ರಿಂದ ನಿಮ್ಗೆ 75% ಅಷ್ಟು ಗೊಬ್ಬರ, ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಅಲ್ಲೇ ಸಿಗುತ್ತೆ. ಇದು ನಮ್ಮ ಜಯರಾಮೇಗೌಡರದು. ಇವತ್ತು 21ನೇ ತಾರೀಕು, ಇನ್ನೇನು 2-3 ದಿನದಲ್ಲಿ ಈ ಗೂಡನ್ನ ಮಾರ್ಕೆಟ್ ಕಳಿಸ್ತಾರೆ. ಇದು ಅತ್ಯುತ್ತಮವಾಗಿದೆ. ನೀವು ಈ ತರ ಮಾಡ್ಕೊಂಡ್ರೆ, ಮತ್ತೆ ನೋಡಿ ಇದು ನಾನೊಂದು ಹೇಳ್ತಾ ಇದ್ದೆ, ಯಾರಾದ್ರೂ ಇದಾದ್ಮೇಲೆ ಕಂಬಿಯಲ್ಲಿ ತಗಲಾಕ್ಬಿಡ್ರಿ ಮೇಲೆ, ಅಂದ್ರೆ ನೀವಿಲ್ಲ ಅಂದ್ರೆ ರಫ್ ಬರುತ್ತೆ ಗೂಡು, ನೀವು ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗುತ್ತೆ ಗೂಡು. ಯಾಕಂದ್ರೆ ಈ ತೇವಾಂಶ ಹೆಚ್ಚಾಗಿರೋ ಕಾಲದಲ್ಲಿ ಕೆಳಗಡೆ ಇರೋಂಥದ್ದು ಸೊಪ್ಪು ಒಣಗಲ್ಲ. ಯಾವಾಗ ಒಣಗಲ್ಲ ನೀವು ಅದ್ರ ಮೇಲೆನೆ ಬಿಟ್ರೆ ಅದಕ್ಕೆ ಬಿಸಿಗೆ ಕೆಳಗಡೆಯಿಂದ ಆವಿಯಾಗಿ ಬರ್ತಾ ಇರುತ್ತೆ. ಅದು ಆವಿ ಯಾವಾಗ ಬರುತ್ತೆ, ಅದು ಒಂದ್ ಸೈಡ್ ಗೂಡಕ್ಕೆಲ್ಲಾನು ಪ್ರಾಬ್ಲಮ್ ಮಾಡುತ್ತೆ. ಯಾವಾಗ ಪ್ರಾಬ್ಲಮ್ ಮಾಡುತ್ತೆ ನಿಮ್ಗೆ, ಅವಾಗ ಮಾರ್ಕೆಟ್ ಅಲ್ಲಿ ಗೂಡು ರೇಟ್ ಬರಲ್ಲ. ಅದು ಏನೋ ಕರೆಕ್ಟ್ ಗೂಡು ಅದು ಇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಣ್ಣಾದ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು, ಈ 3 ದಿವಸ ಆದ್ಮೇಲೆ ಹಿಂಗೆ ಎತ್ತಿ ತಗಲಾಕ್ಬಿಡೋದ್ರಿಂದ ನಿಮಗೆ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. 3 ದಿನದಲ್ಲಿ ಎತ್ತಿ ತಗಲಾಕ್ಬೇಕು. 4-5 ದಿನದಲ್ಲಿ ತಗಲಾಕೋದ್ರಿಂದ ಏನಾಗುತ್ತೆ, ಹುಳ ಹಾಲು ತುಂಬಿಕೊಳ್ತಾ ಇರ್ತದೆ. ಅವಾಗ ಮೂತಿ ಈ ಕಡೆ ಆ ಕಡೆ ಹೊಡೆಯೋದ್ರಿಂದ ಮೂತಿ ಏಟಾಗುತ್ತೆ. ಅವಾಗ ನಿಮ್ಗೆ ಅದು ಪ್ಯೂಪೇಷನ್ ಬರಲ್ಲ. ಆಮೇಲೆ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಆಗುತ್ತೆ. ಇದು ಇಷ್ಟು ಮಾಹಿತಿ. ನೀವೇನಾದ್ರೂ ಬೇಕಾದ್ರೂ ನೀವು ನಮ್ಮ ನಂಬರ್ಗಳು ಹೇಳಿದೀವಿ ಆಲ್ರೆಡಿ, ನೀವು ಮಾಡ್ಕೊಬಹುದು. ಇವತ್ತು ನಾನು ಯಾವತ್ತು ವಿಡಿಯೋ ಮಾಡ್ತಾ ಇದ್ದೀನಿ 21/7/24. ಇದು ನಿಮ್ಗೆ ಒಂದು ಏನೋ ಅಥೆಂಟಿಕೇಟೆಡ್ ಇದು, ಯಾಕಂದ್ರೆ ಒಂದು ಕ್ರಾಪ್ ಹೋಗ್ದಂಗೆ ಮಾಡಿಸಿರೋಂಥದ್ದು. ಇದನ್ನ ನೀವು ಮಾಡ್ಕೊಂಡ್ರೆ 100% ಕ್ರಾಪ್ ಬಂದೇ ಬರುತ್ತೆ. ಇದೊಂಥರ ನಮಗೆ ರಿಸರ್ಚ್ ಫಾರ್ಮ್ ಇದ್ದಂಗೆ. ಎಲ್ಲಾ ತರದ್ದು ಇಲ್ಲಿ ನಾವು ಮಾಡ್ತಾ ಇರ್ತೀವಿ ಎಕ್ಸ್ಪೆರಿಮೆಂಟ್ಗಳು. ನೀವು
ಈ ಪ್ರಾಡಕ್ಟ್ಗಳನ್ನ ರೆಕ್ಸಾ ಪವರ್ ಪ್ಲಸ್ ಅಂಕುಶ ಆಯುರ್ವೇದ ಅಂತಿದೆ, ನೀವು ಯಾರು ಇದು ಉಪಯೋಗಿಸ್ಕೊಳ್ಳೋಂಥವ್ರಿಗೆ, ಮತ್ತೆ ಸಿರಿ ಫೈಟರ್, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಬೆಳೆ ಬೆಳೀಬೋದು. ಆಮೇಲೆ ನೀವು ಇವಾಗ ಸುಮಾರು ಜನ ಸುಮಾರು ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಾ ಇದ್ದೀರಿ, ಎಲ್ಲರೂ 100% ಕ್ರಾಪ್ಗಳು ಬಂದಿಲ್ಲ. ಯಾಕಂದ್ರೆ ಕ್ರಾಪ್ಗಳು ನಿಮ್ಮ ಪೌಡರ್ಗಳಿಂದನೇ ಕ್ರಾಪ್ ಆಗಲ್ಲ, ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ನೀವು ನಮಗೆ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ರೈತರೇ, ಥ್ಯಾಂಕ್ ಯು.